ಫಸ್ಟ್ ಖಾರ, 1/2 ಸ್ಪೂನು ಧನಿಯಾ ಪೌಡರು, ಕಾರ್ನ್ ಪೌಡರ್ 1 ಸ್ಪೂನು, ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ, 1/2 ಸ್ಪೂನ್ ಅಷ್ಟು, ಮೈದಾ 1 ಸ್ಪೂನು, 1/2 ಸ್ಪೂನು ಫಿಶ್ ಫ್ರೈ ಮಸಾಲ, ಒಂದು ಮೊಟ್ಟೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಟೇಸ್ಟು, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಟೇಸ್ಟ್ಗೆ ಎಷ್ಟು ಬೇಕಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನ್ ಅಷ್ಟು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಗಟ್ಟಿ ಇರುತ್ತೆ, ಸಾಕು. ಈಗ ನೋಡಿ ನಮ್ಮ ಮಸಾಲೆ ಎಲ್ಲ ರೆಡಿ ಆಗೋಗಿದೆ. ಇದರಲ್ಲಿ ಫಿಶ್ನ ಹಾಕೊಂಡು ಆಯಿಲಲ್ಲಿ ಬಿಟ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಸೈಡ್ಗೆ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ನೋಡಿ ನಮ್ಮ ಫಿಶ್ಗೆ ಮಸಾಲೆ ಕೂಡ ಇಟ್ಟಿದ್ದಾಗೋಯ್ತು. ಇನ್ನು ಓನ್ಲಿ ಆಯಿಲಲ್ಲಿ ಹಾಕಿ ತಿನ್ನೋದೊಂದೇ. ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡಿ ತಿನ್ನೋಣ. ನೋಡಿ ಖಾರ ಹೇಗಿದೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಚ್ಚಿ ತಿಂತಿದ್ರೆ ಹೇಗಿರುತ್ತೆ ಗೊತ್ತಾ? ತೋರಿಸ್ತೀನಿ. ನೋಡಿ ಎಣ್ಣೆ ಕಾದೋಗಿದೆ, ಫಿಶ್ನ ಹಾಕೊಳ್ಳೋಣ. ಈಗ ನೋಡಿ ನಮ್ಮ ಮೀನು ಎಣ್ಣೆಯಲ್ಲಿ ಹಾಕಿ ಫ್ರೈ ತುಂಬ ಆಗೋಗಿದೆ. ತೆಗ್ದ್ಬಿಡೋಣ. ತುಂಬ ಕಾದೋದ್ರೆ ಚೆನ್ನಾಗಿರಲ್ಲ, ಕಹಿ ಬಂದ್ಬಿಡುತ್ತೆ. ಈ ಥರ ಆದಮೇಲೆ ತಗೋಬೇಕು. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಫಿಶ್ ಫ್ರೈ ಆಗೋಗಿದೆ, ರೆಡಿ ಆಗೋಗಿದೆ. ಈಗ ನಿಂಬೆಹಣ್ಣು ಹಾಕ್ಕೊಂಡು ಮಜ್ಜಾ ಮಾಡ್ತಾ ತಿನ್ನೋಣ. ನೀವು ನೋಡಿ. ಸಖತ್ತಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಳ್ತೀನಿ. ಇಷ್ಟೊಂದು ಮೀನು ನಮ್ಮ ಫ್ರೆಂಡ್ಸ್ನ ಕರ್ಸಿದ್ದೀನಿ, ಬರ್ತಿದ್ದಾರೆ ಅವರು. ಸಖತ್ತಾಗಿರುತ್ತೆ. ಬಟ್ ಇದೇನಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ? ಎಣ್ಣೆ ಕುಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಬಟ್ ಇದಕ್ಕೂ ಚೆನ್ನಾಗಿದೆ. ಆವಾಗವಾಗ ವೀಕೆಂಡಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ ಎಲ್ಲರೂ. ಹೆಚ್ಚಿಗೆ ಟೈಮೇನು ಇಡ್ಸಲ್ಲ, ಒಂದು 10-15 ನಿಮಿಷ ಅಷ್ಟೇ ಮಾಡ್ಕೊಳ್ಳೋದು. ತುಂಬ ಸೂಪರ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸದು ತೋರಿಸ್ತೀನಿ. ಎಲ್ಲರಿಗೂ ಬಾಯ್.